ಆಗ್ಲೇ ಮಾತಾಡ್ತಿದ್ವಿ. ಆ, ಇಬ್ರು ಒಟ್ಟಿಗೆ ಯಾವ ಸಿನಿಮಾವನ್ನ ಫಸ್ಟ್ ನೋಡಿತ್ತು? ಸಿನಿಮಾಗಿನ್ನೂ ಹೋಗಿಲ್ಲ. ಹೋಗೇ ಇಲ್ವಾ? ಯಾವ ಸಿನಿಮಾಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನೀವ್ ಆಕ್ಟ್ ಮಾಡಿರೋಂಥದ್ದಕ್ಕೆನಾ? ಇಲ್ಲ ಆ ಥರ ಅಂತಲ್ಲ, ಬಟ್ ಅಷ್ಟ್ರಲ್ಲಿ ಯಾವ್ದು ಬರುತ್ತೋ ಸಿನಿಮಾ ಗೊತ್ತಿಲ್ಲ. ಬಟ್ ಅಷ್ಟು ಮಧ್ಯದಲ್ಲಿ ನಮ್ದೇ ಒಂದು ಸಿನಿಮಾ ಬಂತು ಅಂದ್ರೂ ಮೇಡಮ್ ಅವ್ರು ಕೂತ್ಕೊಂಡು ನೋಡ್ತಾರೆ. ಮದ್ವೆ ಸಿಡಿನಾ? ಮದುವೆ ಸೀಡಿ ಇಲ್ಲ, ನಮ್ದೆಲ್ಲ ಆಟೋಮೆಟಿಕ್ ಆಗಿ ನೋಡ್ಬಿಟ್ಟಿದ್ವಿ. ಎಂಗೇಜ್ಮೆಂಟ್ ಎಲ್ಲ ಎಲ್ಲ ಸೀನ್ಗಳೆಲ್ಲ ದೋಸ್ತಾ ಇರೋರು ತುಂಬಾ ಸಿಡಿ ಬೇಕಾಗೇ ಇಲ್ಲ, ನೀವು ಕ್ಯಾಸೆಟ್ ಮಾಡೋದು. ಬಿಕಾಸ್ ಸೋಷಿಯಲ್ ಎಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಅವ್ರಿಗೆ ಅದೇ ಸಿನಿಮಾ ಆದಾಗ ಹೋಗಿದೆ ಇವಾಗ. ಹೌದು. ಸೊ ಇಲ್ಲ, ನೋಡೋಣ. ಅದು ಮಧ್ಯದಲ್ಲಿ ನಾವು ಇನ್ನೂ ಏನು ಪ್ಲಾನ್ ಮಾಡಕ್ಕೆ ಆಗ್ತಿಲ್ಲ. ಅದೇ ಹೇಳಿಲ್ವಾ, ದೇವಸ್ಥಾನಕ್ಕೂ ಹೋಗಕ್ಕೆ ಆಗಿಲ್ಲ. ಫೈನಲ್ ಆಗಿ ಅಲ್ಲಿ ಕರ್ಸ್ಕೊಂಡ್ರು. ಇವಾಗ ಸಿನಿಮಾ ಅಂತ ಇವಾಗ ನೀವು ಹೇಳಿದಿರಾ, ಯಾರು ಗೊತ್ತು, ನಾನು ಆಕ್ಟ್ ಮಾಡಿರೋ ಸಿನಿಮಾನೇ ನೆಕ್ಸ್ಟ್ ರಿಲೀಸ್ ಆಗ್ಬೋದು, ನಾವು ಅವಾಗೇ ನೋಡ್ಬೋದು. ಫಸ್ಟ್ ಶೋ ಕರ್ಕೊಂಡ್ರೆ ಆ ಕ್ರೌಡ್ ನೋಡ್ಬಿಟ್ಟೆ ಅವ್ರು ನನಗೆ ಗೊತ್ತಿರಂಗೆ ಕೋಣ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ. ಹೌದು. ಅಂಡ್ ಮುಂದಿನ ದಿನಗಳಲ್ಲಿ ಇಬ್ರು ಒಟ್ಟಿಗೆ ಒಂದೇ ಫ್ರೇಮ್ ಅಲ್ಲಿ ಒಂದೇ ಸಿನಿಮಾದಲ್ಲಿ ನಟಿಸಬಹುದಾ? ಇಲ್ಲ, ಚಾನ್ಸ್ ಮೇಡಮ್, ಅದಕ್ಕೆಲ್ಲ ಎಂಟ್ರಿನೇ ಆಗಲ್ಲ. ಒಂದು ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಬರೋದಾದ್ರೆ? No. ನೋ. No. ಆಫ್ ಸ್ಕ್ರೀನ್ ಜೋಡಿ ಆನ್ ಸ್ಕ್ರೀನ್ ನೋಡ್ಬೇಕು ಅಂತ ಒಂದಷ್ಟು ಫ್ಯಾನ್ಸ್ಗೆ ಇರುತ್ತೆ. ಇಲ್ಲ, ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಶಿ ಈಸ್ ನಾಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಶಿ ಈಸ್ ವೆರಿ ಬಿಸಿ ವಿತ್ ಅವ್ರ ಬೊಟ್ಟಿಕ್ ಆಗಿರ್ಬೋದು, ಅದಾಗಿರ್ಬೋದು. ಬಟ್ ಇವಾಗ ಏನಂದ್ರೆ ನಮ್ಮ ಮನೆ ಜವಾಬ್ದಾರಿ ದೊಡ್ಡದಾಗಿ ಸಿಕ್ಬಿಟ್ಟಿದೆ. ಓಕೆ. ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ ವಿತ್ ದಟ್. ಸಾಕು, ನನಗಿದೆ ಸಾಕು. ಅವಳಿಗೇನಿಲ್ಲ, ಅವಳಿಗೆ ಟೈಮ್ ಕೊಟ್ಟರೆ ಸಾಕು. ಮನೆಗೆ ಬಂದಿದ ತಕ್ಷಣ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ಳಿಗೆ ಅದು ಬಿಟ್ಟರೆ ಬೇರೇನೂ ಕೇಳಲ್ಲ. ಆ್ಯಂಡ್ ಶಿ ವಾಂಟ್ಸ್ ಟು ಗೋ ಫಾರ್ ಇಲ್ಲ ಶಾಪಿಂಗೋ ಇಲ್ಲ ಡಿನ್ನರೋ, ಒಟ್ಟಿಗೆ ಹೋಗ್ತೀವಿ. ಕೊನೆಯದಾಗಿ ಯುಗಾದಿ ಸಂಭ್ರಮದಲ್ಲಿದ್ದೀರಾ. ಸೊ ನಿಮ್ಮ ಫ್ಯಾನ್ಸ್ಗೆ ಹೊಸ ಬಾಳ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಎಂಟೈರ್ ಕರ್ನಾಟಕದ ಜನತೆಗೆ ನನಗೆ ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ. ಇವತ್ತು ನಾನು ನನ್ನ ವೈಫ್ ಜೊತೆ ಇದ್ದೀನಿ. ಇದು ನಿಮ್ಮ ಆಶೀರ್ವಾದನೇ. ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿದ್ದೀರಾ. ನೀವೆಲ್ಲರೂ ನನ್ನ ಎಲ್ಲ ಫೋಟೋಸ್ಗಳಿಗೂ ಲೈಕ್ಸ್ ಕಳಿಸಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಹೇಗಿತ್ತೋ ನನ್ನ ಜೊತೆ ನನ್ನ ವೈಫ್ ಮಾನಸಗೌಡರ ಜೊತೆನೂ ಇರಲಿ. ಆಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು. ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರ ಬಾಳಲ್ಲೂ ಎಲ್ಲ ಸಿಹಿನೇ ಬರಲಿ ಅಂತ ಹೇಳ್ತೀನಿ. ಒಳ್ಳೆ ಸಕ್ಸಸ್ ಸಿಗಲಿ. ನಿಮ್ಮ ಕುಟುಂಬದ ಜೊತೆ ಆನಂದದಿಂದ ಸಂತೋಷವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅವ್ರ ತರ ಎಲ್ಲ ನನಗೆ ಐ ಡೋಂಟ್ ನೋ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಮಾತಾಡೋದು ತುಂಬಾ ಕಮ್ಮಿ. ಸೊ ಇದೆಲ್ಲ ಮಾತಾಡ್ಬೇಕಾದ್ರೆ ಆನ್ ದ ಕ್ಯಾಮ್ರಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕಲಾವಿದ್ರು ಮೇಡಮ್. ಅಪ್ಪು ಅವ್ರು ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ, ಎಷ್ಟೇ ಎತ್ತರಕ್ಕೆ ಬೆಳೆದು ತಗ್ಗಿ ಬಗ್ಗೆ ನಡೀರಿ ಅಂತ. ನಾವು ಅದನ್ನು ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅಭಿಮಾನಿ ದೇವರುಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಫೈನಲಿ ನಾನು ನಿಮಗೆ ಸುಮಾರು ಸಲ ಫಾಲೋ ಅಪ್ ಮಾಡಿದೆ, ಬಟ್ ಡೇಟ್ಸು ಮತ್ತು ನಮ್ಮದು ಸ್ವಲ್ಪ ಆಗಿಲ್ಲ ಸಿಂಗಲ್ ಆಗಿ. ಬಟ್ ಇಬ್ಬರು ಒಟ್ಟಿಗೆ ಸಿಕ್ಕಿ ತುಂಬ ಖುಷಿ ವಿಚಾರ. 106 ಕಾಲ ಇದೇ ಥರನೇ ಒಟ್ಟಿಗೆ ಹೊಸ ಜೀವನಕ್ಕೆ ಏನು ಎಂಟ್ರಿ ಕೊಡ್ತಿದ್ರ. ಆಲ್ ದ ವೆರಿ ಬೆಸ್ಟ್. ನಿಮಗೆ ಅಡ್ವಾನ್ಸ್ ಆಗಿ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಅಂಡ್ ನಮ್ಮ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸೀತಮ್ಮ ನಿಮ್ಮ ಮಗಳಾಗಿ ಬರಲಿ. ನೋಡೋಣ, ಎಲ್ಲ ಅವ್ರ ಬ್ಲೆಸ್ಸಿಂಗ್ಸ್. ಏನಕ್ಕಂದ್ರೆ ಅವರು ಖುಷಿ ಇದ್ದಿದ್ದು ಬೇರೆ, ಕಣ್ಮಗು ಬೇಕು ಅಂತ. ನೋಡೋಣ, ಅವ್ರ ಬ್ಲೆಸ್ಸಿಂಗ್ಸ್. ತಾಯಿ ಅಮ್ಮ ಸ್ಥಾನ ತುಂಬಿದ್ರಲ್ಲ, ಸೊ ಈಗ ಮಗನಾಗೆ ಹುಟ್ಟಬಹುದು, ಹೇಳಕ್ಕಾಗಲ್ಲ. ಅದೇ ಹೇಳಿದೆ, ಎಲ್ಲ ಅವ್ರ ಬ್ಲೆಸ್ಸಿಂಗ್ಸ್. ನಾವೇನು ಇಲ್ಲ, ನಮ್ದೇನು ಪ್ಲಾನಿಂಗ್ ಇಲ್ಲ. ಎಲ್ಲ ಅವ್ರು ಪ್ಲಾನಿಂಗ್ ಮಾಡಿ ಕಳಿಸ್ತಾ ಇದಾರೆ. ಅವ್ರ ಜೊತೆ ಇವರು ಬಂದಿದ್ದಾರೆ ಇವಾಗ. ನೆಕ್ಸ್ಟ್ ಇವ್ರ ಜೊತೆ ಅವ್ರನ್ನ ನೆನ್ಸ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೇದಾಗ್ಲಿ. ಅಂಡ್ ನಿಮ್ಗೂ ಸಹ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೇನೆ ಅವರ ಸಂಗಾತಿ ಮಾನಸಗೌಡ ಅವರ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ ಚಾನಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.